ಕಚ್ಚಿದ ನಿನ್ಗೆ? ಒಳ್ಳೆಯವ್ರಿಗೆ ಯಾವತ್ತು ಸೊಳ್ಳೆಗಳ ಕಚ್ಚಲ್ವಾ? ನನಗೂ ಕಚ್ಚಲಿಲ್ಲ ಕಣ. ಸೊಳ್ಳೆಗಳ ಕಚ್ಚೋದು ಪಾಪಿಗಳಿಗಮ್ಮ. ಗಂಡಸರಿಗೆ ಯಾರು ಹಿಂಸೆ ಕೊಡ್ತಾರೋ ಅವ್ರು ಕಚ್ಚುತ್ತೆ. ನಾನ್ ಯಾರಿಗೆ ತೊಂದ್ರೆ ಕೊಟ್ಟಿದ್ದೀನಿ? ಸೊಳ್ಳೆಗಳು ನನಗೆ ಯಾಕೆ ಕಚ್ಚಬೇಕು? ನೀನು ವಯಸ್ಸಲ್ಲಿ ತಂಗಿ ಅಲ್ವಮ್ಮ, ಅದಕ್ಕೆ ಅಕ್ಕನ ಮೇಲೆ ಕೋಪಕ್ಕೆ ನಿನ್ನ ಕಚ್ತಾ ಇವೆ. ಶೇಷಣ ಇದಾರಲ್ಲ, ಅವ್ರು ಯಾವ್ದೋ ಒಂದು ಫಾರ್ಮುಲಾ ಕಂಡಿಡ್ತಿದಾರಂತೆ ಕಣೆ. ಅದರಿಂದ ಸೊಳ್ಳೆಗಳೆಲ್ಲ ಓಡೋಗುತ್ತಂತೆ. ನಾಳೆನೇ ಅವ್ರನ್ನ ಕಳಿಸ್ತೀನಿ. ಈ ಸೊಳ್ಳೆಗಳು ಒಂದು ಬಿಡಲ್ಲ. ಸೊಳ್ಳೆಗಳೆಲ್ಲ ಎಲ್ಲ ಹೋಗುತ್ತೆ? ಪಕ್ಕದ ಮನೆಗೆ. ಆಮೇಲೆ ಪಕ್ಕದ ಮನೆಯವ್ರ ಗತಿ? ಅವ್ರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ನಮ್ ಜೀವನ ಯೋಚನೆ ಮಾಡಿದ್ರೆ ಸಾಕು. ನೋಡೆ, ಜೀವನ ಇರೋದೇ ಹೀಗೆ. ನಮ್ ಕೂಡ ನಾವು ಭದ್ರ ಮಾಡ್ಕೋಬೇಕು. ಹಾಗಂತೀಯೇನೆ? ಹೌದು ಪಾರು, ನಮ್ ಸೈಟು, ನಮ್ ಹೊಲ, ನಮ್ ಮನೆ ನಾವೇ ತಾನೇ ನೋಡ್ಕೋಬೇಕು. ಅಕ್ಕ, ಪಕ್ಕದ ಮನೆಯವ್ರಿಗೆ ಸೊಳ್ಳೆ ಕಚ್ಚಿ ಜ್ವರ ಬಂದ ಮೇಲೆ ನಮಗೂ ಬಂದ್ರೆ? ನೀನ್ ನಮ್ಮ ಮನೆಯೊಳ, ಪಕ್ಕದ ಮನೆಯೊಳೆ? ನಮ್ಮ ಮನೆಯೊಳೆ. ಈ ಸೈಂಟಿಸ್ಟ್ ಶೇಷಣ್ಣ ಅಂದ್ರೆ ಕ್ರಿಮಿಕೀಟಗಳೆಲ್ಲ ಗಡಗಡ ಅಂತ ನಡುಗುತ್ತೆ. ಸೊಳ್ಳೆಗಳಿಗೆ ಹೊಗೆ ಅಂದ್ರೆ ಆಗಲ್ಲ. ಮೊದಲಿಗೆ ನೀಲಗಿರಿ ಸೊಪ್ಪು ತಂದು ಹೊಗೆ ಹಾಕೋರು, ಅದಕ್ಕೂ ಬಗ್ತಾ ಇಲ್ಲ. ಆಮೇಲೆ ಬೇವಿನ ಸೊಪ್ಪು ತಂದು ಹೊಗೆ ಹಾಕ್ತಾ ಇದ್ರು, ಅದಕ್ಕೂ ಬಗ್ತಾ ಇಲ್ಲ. ಅದಕ್ಕೆ ನಾನು ವಿಶೇಷವಾಗಿ ಫಾರಿನ್ ಇಂದ ಒಂದು ಕೆಮಿಕಲ್ ತಂದು ಈ ಸೊಳ್ಳೆ ಕಾಯಿಲ್ ನ ಕಂಡಿಡ್ದಿದ್ದೀನಿ. ಈಗ ಅದ್ರ ಪೇಟೆಂಟ್ ತಗೋಬೇಕು ಅಂತಿದ್ದೀನಿ. ಈ ಸೊಳ್ಳೆ ಬತ್ತಿ ಹಚ್ಚಿರೋದ್ರಿಂದ ಏನಾದ್ರೂ ಉಪಯೋಗ ಆಯ್ತಾ, ನಿಮ್ಗೇನಾದ್ರೂ ಉಸಿರಾಟಕ್ಕೆ ತೊಂದರೆ ಆಯ್ತಾ, ಸೊಳ್ಳೆಗಳೇನಾದ್ರೂ ಕಚ್ಚಿದ್ವಾ, ಬದುಕಿದ್ವಾ ಎಲ್ಲ ನೀವು ಪರಿಶೀಲನೆ ಮಾಡಿ ಹೇಳ್ಬೇಕು. ನೋಡಿ ಸರ್, ಒಂದ್ ಸೊಳ್ಳೆನೂ ಇಲ್ಲ. ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಹೌದು, ಲ್ಯಾಬೊರೇಟರಿಗೆ ಬಾಗ್ಲು ಹಾಕದೆ ಬಂದಿದ್ದೀನಿ. ಸೊಳ್ಳೆಗಳು ನುಗ್ಬಿಟ್ರೆ ಕಷ್ಟ. ಬರ್ತೀನಿ. ಗಂಟೆ ಹೋಗ್ಬಿಟ್ಟಿದೆ. ಅಲ್ಲ ನಮ್ಮ ಹೊಡ್ಕೊಂಡಿಲ್ಲ. ಬಾರೋ ಎದ್ದಳಮ್ಮ, ಸೂರ್ಯ ಸಡಿ ಬಂದ. ನನಗಿನ್ನೂ ನಿದ್ದೆ ಹೋಗಿಲ್ಲ. ಈಗಲೇ ಎದ್ದೇಳಲ್ಲ, ನಾಳೆ ಎದ್ದೇಳ್ತೀನಿ. ನಾಳೆ ಅಂತ? ಇವತ್ತು 8 ಗಂಟೆಗೆ ಶೂಟಿಂಗ್ ಹೋಗ್ಬೇಕಾಯ್ತು. 10 ಗಂಟೆ ಆಗೋಯ್ತು. ಎದ್ದಳಮ್ಮ ನೀನು. ಅಯ್ಯೋ ಚುಕ್ಕ ಎದ್ದಳ ಮೇಲೆ. ನಿದ್ದೆ ಬಾ ಬರಾಕತ್ತೈತಿ. ನೀನ್ ನೆಕ್ಸ್ಟ್ ಅಡಿಗೆ ಮಾಡ್ಬಿಡೋಣ, ಆಮೇಲೆ ಹೇಳ್ತೀನಿ. ನೀವು ಎದ್ದಳ ಮೇಲೆ. ಎದ್ದಳ ಎದ್ದಳ ಎದ್ದಳ. ರಾತ್ರಿ ಮಲಗಿದ್ದು ಬೆಳಗ್ಗೆ ತನಕ ನಿದ್ದೆ ಬರ್ತಾನೆ ಇತ್ತು. ಆ ಸೊಳ್ಳೆ ಗತಿಲಿ ಏನೋ ಒಂಥರ ಮಜಾ ಇದೆ ರೀ. ನನ್ಗೂ ಹಾಗೆ ಅನ್ಸ್ತಿದೆ ಅಮ್ಮ. ಸ್ಲಮ್ಮು ಬಿದ್ದಾಗ ಸಹಾಯ ಮಾಡೋದಕ್ಕೆ ನಗ್ತೀಯನಾ? ರಾತ್ರಿ ಕುಡಿದ್ರೆ ಜಾಸ್ತಿ ಆಯ್ತಾನ ರಮ್ಮ. ಬಿಟ್ಟಿ ಕಾಫಿ ಸಿಗುತ್ತೆ ಅಂತ ಬೆಳಗ್ಗೆ ಮುಖ ತೊಳೆದ ಹಾಗೆ ಬಂದ್ಬಿಟ್ರು. ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡ ಕುಡಿದು ಕೋತಿ ತರ ಆಟ ಆಡ್ತಾನ. ಕೋತಿ ಹೆಂಡ ಕುಡ್ಬಿಟ್ಟಣ. ನೀವ್ ಇದನ್ನ ನಾನು ಮಾರ್ಕೊಟ್ರೆ ನಿಮ್ಗೆ 25% ಲಾಭ ಕೊಡ್ತೀನಿ. ಹೇಗನ್ನಿಸ್ತು? ಎಷ್ಟು ಸೊಳ್ಳೆಗಳು ಕಚ್ಚಿದ್ವು? ಅಯ್ಯೋ, ಸೊಳ್ಳೆ ಕಚ್ಚದ ಎಲ್ಲ ಹೋಗಿ ಮೂಲೆಯಲ್ಲಿ ಮಗಡೆ ಮಾಡ್ಕೊಂಡ್ಬಿಟ್ವು. ಸೊಳ್ಳೆಗಳ ಮೇಲೆ ಇದ್ರದ್ದು ಎಫೆಕ್ಟ್ ಇರುತ್ತೆ. ತಲೆ ತಿರುಗಿ ಬಿದ್ಬಿಡತ್ವ ಅವು, ಮತ್ತೆ ಹೇಳೋದೇ ಇಲ್ಲ. ಅಷ್ಟೇ ಅಲ್ಲ ಶೇಷಣ್ಣ ಅವ್ರೆ, ನಮ್ಗೂ ಒಂಥರ ಮಜಾ ಸಿಗ್ತಾ ಇತ್ತು. ಹೌದು, ನಮ್ಮ ಎಳ ಸಂಘದಲ್ಲಿ ಇದನ್ನ ಮಾಡ್ತೀವಿ. ಎಲ್ಲರ ಮನೆಯಿಂದ ಸೊಳ್ಳೆ ಸುಯಿ ಸುಯಿ ಅಂತ ಓಡ್ತಾ ಇರ್ಬೇಕು. ಗುಯ್ ಗುಯ್ ಅಂತ ಬರ್ಬೇಕು, ಸುಯ್ ಸುಯ್ ಅಂತ ಹೋಗ್ಬೇಕು. ಕರೆಕ್ಟ್. ಅದಕ್ಕೆ ಇದನ್ನ ಸುಯಿಂಗ್ ಗುಯಿಂಗ್ ಬತ್ತಿ ಅಂತಾನೆ ಕರೆಯೋಣ. ಸುಯಿ ಗುಯಿ ಬತ್ತಿ. ನಿಮ್ಗೆ 25% ಲಾಭ ಕೊಡ್ತೀನಿ. ಒಂದೇ ದಿನಕ್ಕೆಲ್ಲ ಖಾಲಿಯಾಗಿ ಹೋಗಿದೆ. ಸಿಕ್ಕಾಪಟ್ಟೆ ವ್ಯಾಪಾರ ಪಾರು. ಕಾಲೇಜ್ ಹತ್ರ ಎಷ್ಟು ಜನ ತಗೊಂಡ್ರು ಗೊತ್ತಾ? ವೈಶಾಲಿ, ಕಾಲೇಜ್ ಹತ್ರ ಹಾಸ್ಟೆಲ್ ಹತ್ರ ತುಂಬಾ ಡಿಮ್ಯಾಂಡ್ ಅಂತ. ಹೌದಾ? ಲೇಡೀಸ್ ಹಾಸ್ಟೆಲ್ ಫುಲ್ ಡಿಮ್ಯಾಂಡ್ ಪಾರು. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ गया मेहनत पड़े 100 घंटा का इसके रे ಹಣ್ಣಲ್ಲಿ ಬಿಸ್ಕೆಟ್ ಕಾಯ್ಸೆ. ನೀವ್ ಹೋಗಿರಿ ಸರ್, ನಾನೆಲ್ಲ ಮಾತಾಡ್ಕೊಂಡ್ ಬರ್ತೀನಿ. ಯಾರಿಗೆ ಹೇಳಿದ್ರಿ? ನಮ್ ಸಾಹೇಬ್ರು. ದೊಂಜವನ ಮನೆ ಅಂದ್ರೆ ಸಾಕು, ದೇಹ ಎಲ್ಲ ಇರುತ್ತೆ, ಆತ್ಮ ಇಲ್ಲೇ ಇರುತ್ತೆ. ಅಯ್ಯ, ಇದು ಸೊಳ್ಳೆ ಬತ್ತಿ ಅಲ್ಲ, ಡ್ರಗ್ಸ್. ಗಾಂಜಾ, ಫಿಲ್ಮು, ಡ್ರಗ್ಸ್ ಹೋಗೆಲ್ಲ ಬರುತ್ತೆ ರೀ. ಹೌದಾ? ಲ್ಯಾಬ್ ಇಂದ ರಿಪೋರ್ಟ್ ಬಂದಿದೆ, ಇದು ಡ್ರಗ್ಸ್ ಅಂತ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಸರ್, ನಾವ್ ಈಗ ತಾನೇ ಹೇಳ್ತಾ ಇದೀವಿ ಸರ್, ಇದನ್ನೆಲ್ಲ ಮಾರಬಾರ್ದು ಅಂತ. ಆದ್ರೂ ಮಾರಾಟ ಮಾಡಕ್ ಕೊಟ್ಟಿದ್ದಾರೆ. ಹೇಳ್ರಿ, ಇನ್ಯಾರಾದ್ರೂ ಕೊಟ್ಟಿದ್ದೀರಾ? ಸರ್, ಪಾರ್ವತಿ ಮತ್ತೆ ವೈಶಾಲಿ ಅವ್ರು ಮಾತ್ರ ಡೀಲರ್ಶಿಪ್ ತಗೊಂಡಿರೋದು. ನೀವಿಬ್ರು ನನ್ ಜೊತೆ ಬರ್ರಮ್ಮ. ಎಲ್ಲಿಗೆ? ಜೈಲ್ಗೆ.